Good morning, sir. Good morning. Good morning, sir. Good morning. Hello, sir. Good morning. Hi, good morning. Hi, sir. Hi, Hussein. Where is my file? It's here, sir. Okay, thank you. sir. All the best. Thank you. Good morning. Sir. Good morning, sir. Good morning. Hi, good morning, Jenny. Good morning, sir. I want to see you in the conference hall right now, okay? Sure, sir. Yeah, bye. Sir, ನಮ್ಮ ಲೇಟೆಸ್ಟ್ ಹ್ಯಾಂಡ್ಸೆಟ್ RX 49 ಡಿಸೈನ್ ಅಂಡ್ ಫೀಚರ್ಸ್ ಆರ್ ಫ್ಯಾಬ್ಯುಲಸ್. ಅದು ಎಲ್ಲಿ ತನಕ ಪ್ರೋಗ್ರೆಸ್ ಆಗಿದೆ, ಮಾರ್ಕೆಟ್ ಅದನ್ನ ಯಾವಾಗ ಲಾಂಚ್ ಮಾಡ್ತಾ ಇದೀವಿ ಅನ್ನೋದನ್ನ ಮಿಸ್ಟರ್ ರಾಜ್ ವಿಲ್ ಬ್ರೀಫ್ ಯು. ಯಾ ಸರ್, ಎಲ್ಲ ಟೆಸ್ಟ್ಗಳು ಪಾಸಿಟಿವ್ ಆಗಿದೆ. ಸೆಟ್ಗಳು ಟ್ರಯಲ್ ಬೇಸ್ ಅಲ್ಲಿ ಇದೆ. ಫ್ರೀಕ್ವೆನ್ಸಿ, ವಾಯ್ಸ್ ಕ್ವಾಲಿಟಿ, ಬ್ಯಾಟರಿ ಲೈಫ್ ಟೆಸ್ಟಿಂಗ್ ಮೆಜರ್ ಅಲ್ಲಿ ಇದೆ. ಈಗಾಗಲೇ ನಮ್ಮ ಹತ್ರ 50 ಸೆಟ್ ರೆಡಿ ಆಗಿದ್ದು ಅದನ್ನೆಲ್ಲ ನಮ್ಮ ಸ್ಟಾಫ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ಅವರಿಂದ ರಿಪೋರ್ಟ್ ಬರ್ತಿದ್ದ ಹಾಗೆ ಇಮಿಡಿಯೇಟ್ ಆಗಿ ಮಾರ್ಕೆಟ್ ಅಲ್ಲಿ ಯಾವಾಗ ಲಾಂಚ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ ಸರ್. All right. Please keep informing me about your progress. ಓಕೆ Okay. ಥ್ಯಾಂಕ್ ಯು. Thank you. ಥ್ಯಾಂಕ್ ಯು. Thank you. ಥ್ಯಾಂಕ್ ಯು ಸರ್. ನನ್ ಮೊದ್ಲೇ ಗೊತ್ತಿತ್ತು ಈ ಕೆಲಸದೋಳು ಏನೋ ಎಡವಟ್ ಮಾಡ್ತಾಳೆ ಅಂತ. ಅವಳ ಜಾಗಕ್ಕೆ ಯಾರೋ ಬಂದಿದ್ದಾಳಲ್ಲ, ಅವಳು ನೀನೇನು ಹೇಳಿಲ್ವಾ ನನಗೆ ಬೇಕಾಗಿರೋದು ಸೆಕ್ರೆಟರಿ ಅಲ್ಲ ಕೆಲಸದವಳು ಅಂತ? ಲೇ, ನನ್ನೇನ್ ಹುಚ್ಚ ಅನ್ಕೊಂಡಿದ್ಯಾ ಅವಳು ಹೇಳೋದಕ್ಕೆ? ಅವಳು ಹೇಳಿದ್ರೆ ಹೊರಟೋಗ್ಬಿಡ್ತಾಳೆ. ಅವಳು ನನ್ ಜೊತೆಲೇ ಇರ್ಬೇಕು. ಕೆಲಸದೊಳಾಗೋ ಸೆಕ್ರೆಟರಿ ಆಗೋ ಯಾವಾಗ್ಲೂ ಅವಳು ನನ್ ಜೊತೆಲೇ ಇರ್ಬೇಕು. ನಿನ್ನ ಕತೆ ಏನು ಅಂತ ನನಗೆ ಅರ್ಥ ಆಯ್ತು ಬಿಡು. ಆದ್ರೆ ಸ್ವಲ್ಪ ಯೋಚನೆ ಮಾಡು. ನೀನು ಲಾಯರ್ ಅಲ್ಲ ಅಂತ ಅವಳಿಗೆ ಏನಾದ್ರು ಗೊತ್ತಾದ್ರೆ ನಿನ್ ಮೇಲೆ ಕೇಸ್ ಫಿಟ್ ಮಾಡಿ ನಿನ್ನ ಇಡೀ ವಂಶನೇ ಜಾಲಾಡ್ತಾಳೆ. ಯೋಚನೆ ಮಾಡಿದ್ಯಾ ಅದ್ರ ಬಗ್ಗೆ? ಲೇ, ನನಗೇನು ಗೊತ್ತಾಗ್ತಾ ಇಲ್ಲ ಕಣೋ. ನೀನೇ ಏನಾದ್ರೂ ಒಂದು ಐಡಿಯಾ ಕೊಟ್ಬಿಡೋ ಪ್ಲೀಸ್. ಒಂದ್ ಕೆಲಸ ಮಾಡು, ಒಂದ್ ಸ್ವಲ್ಪ ದಿವಸ ಅವಳು ಮುಂದೆ ನಿನ್ ಲಾಯರ್ ತರ ಆಕ್ಟ್ ಮಾಡು. ಸಮಯ ಸಂದರ್ಭ ನೋಡ್ಕೊಂಡು ಅವಳಿಗೆ ನಿನ್ ಲವ್ ವಿಷಯ ಹೇಳ್ಬಿಡು. ಏನಂತೀಯ? ಒಳ್ಳೆ ಐಡಿಯಾ. ಆಲ್ ಲಾ ಬುಕ್ ನಿನ್ಗೆ ಯಾವ್ದು ಬೇಕಾದ್ರೂ ತಗೋ. ನಿನ್ಗೇನಾದ್ರೂ ಕೇಸಲ್ಲಿ ಅಡ್ವೈಸ್ ಬೇಕಾದ್ರೆ ಕೇಳು. ಓಕೆ ಓಕೆ. ನನ್ನ ಫೀಸಲ್ಲಿ 100% ಓ, ಥ್ಯಾಂಕ್ ಯು ರಾಮದಾಸ್ ಸರ್. ಥ್ಯಾಂಕ್ ಯು. ಏನಿಲ್ಲ, ಸುಮ್ನೆ ರೆಫರೆನ್ಸ್ ಗೋಸ್ಕರ ಸ್ವಲ್ಪ ಜನರಲ್ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೋಣ ಅಂತ. ಜನರಲ್ ನಾಲೆಡ್ಜ್ ಇಂಪ್ರೂವ್ ಬಗ್ಗೆ ನಾನು ಸರ್, ಇವಳು ಇವರು ರಾಜ್ ನಮ್ ಪಕ್ಕದ ಮನೆಯವರು. ನಮಸ್ಕಾರ. Hi, Raj. How do you do? ಐ ಆಮ್ ವೆರಿ ಫೈನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಾಹೇಬ್ರ, ಬೇಗ ಕುಡಿದು ತಿಂದು ಮುಗಿಸ್ರಿ. ಅಷ್ಟ್ರಲ್ಲಿ ನಾನು ಅಡಿಗೆ ಮುಗಿಸ್ತೀನಿ. ಹಂಗ ಹೋಗ್ಬಿಟ್ಟಿರಿ ಮತ್ತ? ಇಲ್ಲ ಇಲ್ಲ ಇಲ್ಲ, ಉಣ್ಕೊಂಡೇ ಆಯ್ತಾಯ್ತು, ಉಣ್ಕೊಂಡೇ ಹೋಗ್ತೀನಿ. ಬಾಯ್ 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 ಬಾಯ್. ಸರ್, ಯಾರಿ ಹುಡುಗಿ? ಅವಳು ನನ್ನ ಸೆಕ್ರೆಟರಿ. ಸೆಕ್ರೆಟರಿ? ಸೆಕ್ರೆಟರಿ ಕೈಲಿ ಪಕೋಡ ಮಾಡಿಸ್ತಿದ್ದೀರಾ? ಇವತ್ತೇ ಅಪಾಯಿಂಟ್ಮೆಂಟ್ ಮಾಡಿದ್ದು. ಅವಳ ಕೆಲಸನೇ ಅದು, ಆಲ್ ಇನ್ ಒನ್. ಅಡುಗೆ ಮಾಡೋದು, ತಿಂಡಿ ಮಾಡೋದು, ಗುಡಿಸೋದು, ಸಾರ್ಸೋದು. ಇವತ್ ಮಧ್ಯಾಹ್ನ ರಾಜ್ ಒಂದ್ ಪ್ರೊಫೆಷನಲ್ ಲೆಟರ್ ಕೊಟ್ಟೆ ಟೈಪ್ ಮಾಡು ಅಂತ. ಅದಕ್ಕೆ ಅವಳು ಏನಂದ್ಲು ಗೊತ್ತಾ? ಲಟ್ಟಣಿಗೆ ಎಲ್ಲಿ ಅಂತ ಕೇಳಿದ್ಲು. ಅಷ್ಟೇ ಅಲ್ಲ ರಾಜ್, ನಾನು ಆಡ್ ಅಲ್ಲಿ ಕೊಟ್ಟಿದ್ದು 5,000 ಅಂತ 1,500 ರೂಪಾಯಿ ಕೆಲಸ ಮಾಡ್ತಿದ್ದಾಳೆ. ಗೊತ್ತಾಯ್ತು ಬಿಡಿ ಸರ್, ಗೊತ್ತಾಯ್ತು, ಎಲ್ಲ ಗೊತ್ತಾಗೋಯ್ತು. ಏನ್ ಗೊತ್ತಾಯ್ತು? ಏನಿಲ್ಲ ಸರ್, ಈಗಿನ ಕಾಲದಲ್ಲಿ 1,500ಕ್ಕೆ ಸೆಕ್ರೆಟರಿ ಕಮ್ ಕೆಲಸದೋಳು. ಬಿಡ್ಬೇಡಿ ಸರ್, ಇವಳನ್ನ ಬಿಡ್ಬೇಡಿ, ಗಟ್ಟಿಯಾಗಿ ಇಟ್ಕೊಳ್ಳಿ. ಎನಿ ಕಾಸ್ಟ್ ಬಿಡ್ಬೇಡಿ. ಬಿಡೋದಿಲ್ಲ. ಡನ್. ನಾನು ಈ ಬುಕ್ಸ್ ಎಲ್ಲ ತಗೊಂಡೋಗ್ತೀನಿ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಖಂಡಿತ ಸರ್, ಖಂಡಿತ. ಓಕೆ ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ? Good morning, sir. Good morning. Please come. And this section and that section. I'm exactly on time. Tea ಮಾಡ್ಲಾ sir? ಬೇಡ ಬೇಡ ಬೇಡ, ನಾನು ಆಮೇಲೆ ಕುಡಿತೀನಿ. ಕೂತ್ಕೊಳ್ಳಿ ಪ್ಲೀಸ್. Okay, sir. Notice of demand. Thank you, sir. Notice of demand may be issued under section 42, 43, 44. Sir, ಯಾವ್ದಾದ್ರು ಕೇಸ್ಗೆ ರೆಫರೆನ್ಸ್ ಹುಡುಕ್ತಿದ್ದೀರಾ? ಎಸ್, ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸ್. ನಾನು ಹೆಲ್ಪ್ ಮಾಡ್ಲಾ ಸರ್? ನೋ 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 ನೋ, ನೀವಿನ್ನೂ ಫಸ್ಟ್ ಟೈಮ್ ಕೆಲ್ಸಕ್ಕೆ ಜಾಯ್ನ್ ಆಗ್ತಾ ಇದ್ದೀರಾ. ನಿಮ್ಮನ್ನ ಇಷ್ಟೊಂದು ಕಾಂಪ್ಲಿಕೇಟೆಡ್ ಕೇಸಲ್ಲಿ ಇನ್ವಾಲ್ವ್ ಮಾಡಕ್ ನನ್ಗೆ ಇಷ್ಟ ಇಲ್ಲ. ಸರಿ ಸರ್. ಒಂದ್ ಕೆಲಸ ಮಾಡೋಣ, ನಿಮ್ಗೊಂದು ಈಸಿ ಆಗಿರುವಂತದ್ದು, ಸಿಂಪಲ್ ಆಗಿರುವಂತ ಕೇಸ್ ಕೊಡ್ತೀನಿ. ಓಕೆ? ಓಕೆ ಸರ್, 1 minute. ಹೇಳಿ ಸರ್. ಇದು ನನಗೆ ತುಂಬಾ ಇಂಪಾರ್ಟೆಂಟ್ ಕೇಸ್. ಓಕೆ? ನನ್ನ ಫ್ರೆಂಡ್ ಒಬ್ಬ ರಾಜ್ಕುಮಾರ್ ಅಂತ, ಇಂಜಿನಿಯರ್. ಅವನಿಗೆ ಆಫೀಸ್ ಪ್ರೆಷರ್ ಅಲ್ಲಿ, ವರ್ಕ್ ಪ್ರೆಷರ್ ಅಲ್ಲಿ ಮನೆ ನೋಡ್ಕೊಳಕ್ ಆಗ್ತಿರ್ಲಿಲ್ಲ. ಸರಿ. ಬಿಕಾಸ್ ಈಸ್ ಎ ಬ್ಯಾಚುಲರ್. ಪ್ಲೀಸ್ ನೋಟ್ ಇಟ್ ಡೌನ್. ಓಕೆ? ಅದಕ್ಕೆ ಒಬ್ಳು ಕೆಲಸದಲ್ಲಿ ಇಟ್ಕೋಬೇಕು ಅಂತ ಡಿಸೈಡ್ ಮಾಡ್ದ. ಐ ಮೀನ್ ಹೌಸ್ ಮೇಡ್. ಓಕೆ ಸರ್. ಒಂದ್ ಹುಡುಗಿ ಅವನ್ ಮನೆಗ್ ಬಂದ್ಲು. ಎಸ್ ಸರ್.
ಪ್ರಾಬ್ಲಮ್ ಏನು ಅಂದ್ರೆ ಆ ಹುಡುಗಿ ಸೆಕ್ರೆಟರಿ ಪೋಸ್ಟ್ಗೋಸ್ಕರ ಬೇರೆ ಕಡೆ ಹೋಗ್ಬೇಕಾಗಿದ್ದವಳು ಇವನ್ ಮನೆಗೆ ಬೈ ಮಿಸ್ಟೇಕ್ ಬಂದ್ಲು. ಇವನ್ ಅವಳನ್ನ ಕೆಲ್ಸಕ್ಕೆ ಇಟ್ಕೊಂಡ್ಬಿಟ್ಟ. ಛೇ, ನಿಮ್ ಫ್ರೆಂಡ್ ಹಾಗೆ ಮಾಡ್ಬಾರ್ದಿತ್ತು. ಆ ಹುಡುಗಿಗೆ ಕರೆಕ್ಟ್ ಅಡ್ರೆಸ್ ಹೇಳಿ ಕಳಿಸ್ಬೇಕಾಗಿತ್ತು ಸರ್. ಅದು ಅಲ್ದೆ ಓದಿರೋ ಹುಡುಗಿನ ಮನೆ ಕೆಲ್ಸಕ್ಕೆ ಇಟ್ಕೊಂಡ್ರೆ ಹೇಗೆ ಸರ್? ನೋ ಪ್ರಿಯಾ, ಅದಾತರ ಅಲ್ಲ. ಅವನು ಅವಳನ್ನ ನೋಡ್ತಿದ್ದಾಗೆ ಅವಳು ಅವನಿಗೆ ಇಷ್ಟ ಆಗ್ಬಿಟ್ಲು. ಅವಳು ಈ ಮನೆಗ್ ಬಂದ್ರೆ ಈ ಮನೇನೇ ಸ್ವರ್ಗ ಆಗತ್ತೆ ಅನ್ಕೊಂಡ. ಈ ಮನೆನಾ? ಐ ಮೀನ್ ರಾಜ್ಕುಮಾರ್ ಮನೆ. ಓ, ಹಾಗಾದ್ರೆ ಲವ್ ಇಟ್ ಫಸ್ಟ್ ಸೈಟಾ ಸರ್? ಎಕ್ಸಾಕ್ಟ್ಲಿ, ಲವ್ ಅಟ್ ಫಸ್ಟ್ ಸೈಟ್. ಇಂಟ್ರೆಸ್ಟಿಂಗ್. ಎಸ್ ಸರ್, ರೈಟ್. ಇದು ರಾಜ್ಕುಮಾರ್ ಕೇಸಿನ ಸಂಪೂರ್ಣ ವಿವರ. Okay, sir. ಈಗ ಅಕಸ್ಮಾತ್ ಅವಳಿಗೆ ವಿಷಯ ಗೊತ್ತಾದ್ರೆ ರಾಜ್ಕುಮಾರ್ ಮೇಲೆ ಕೋಪ ಮಾಡ್ಕೊಂಡು ಕೇಸ್ ಹಾಕ್ತಾಳ, ಇಲ್ಲ ಔಟ್ ಆಫ್ ದಿ ಕೋರ್ಟ್ ಸೆಟ್ಲ್ ಮಾಡ್ಕೊಂತಾಳ. ಇವೆರಡರಲ್ಲಿ ಅವಳು ಯಾವ ರೀತಿ ಡಿಸಿಷನ್ ತಗೊಂತಾಳ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದನ್ನ ನೀವು ಕರೆಕ್ಟ್ ಆಗಿ ಯೋಚನೆ ಮಾಡಿ ನನಗೆ ಹೇಳಿ. ಓಕೆ? ರೈಟ್ ಸರ್, ನಾನು ಇಬ್ರು ಪಾಯಿಂಟ್ಸ್ ಕರೆಕ್ಟ್ ಆಗಿ ಯೋಚನೆ ಮಾಡ್ತೀನಿ. ದಟ್ಸ್ ವೆರಿ ಗುಡ್. ನಾನು ಆಫೀಸ್ಗೆ ಹೊರಟ್ ಬರ್ತೀನಿ. ಓಕೆ? ಆಫೀಸ್? ಆಫೀಸ್ ಅಂದ್ರೆ ಅದೇ ಕೋರ್ಟ್. ಓಕೆ. ಇವತ್ತು ನನಗೆ ಹಿಯರಿಂಗ್ ಇದೆ. ಓಕೆ? ಫೋನ್ ಯಾವ್ದಾರ ಬಂದ್ರೆ ಅಟೆಂಡ್ ಮಾಡಿ. ಹಾಗೆ ಇಲ್ಲಿ ನೋಡಿ, ಇಲ್ಲೆಲ್ಲ ಲಾ ಬುಕ್ಸ್ ಗಳಿದೆ, ಅದನ್ನೆಲ್ಲ ಚೆನ್ನಾಗಿ ಸ್ಟಡಿ ಮಾಡಿ ಈ ಕೇಸ್ ಬಗ್ಗೆ ಕನ್ಕ್ಲೂಷನ್ ಬರ್ಬೇಕು. ಓಕೆ? ಓಕೆ ಸರ್. ಆಮೇಲೆ ಈ ಕೇಸ್ ಬಗ್ಗೆ ಬರೀ ಬುದ್ಧಿವಂತಿಕೆಯಿಂದಲ್ಲ, ಸ್ವಲ್ಪ ಹೃದಯ ಶ್ರೀಮಂತಿಕೆಯಿಂದನೂ ಯೋಚನೆ ಮಾಡಿ. ಓಕೆ? ಸಿ ಯು ಸೂನ್. ಬಾಯ್ ಸರ್. ಬಾಯ್. ರಾಜ್ ಎಸ್. ರಾಜ್ ಇದ್ದಾರಾ? ಯಾವ ರಾಜ್? ರಾಜ್ಕುಮಾರ್. ರಾಜ್ಕುಮಾರ? ರಾಜ್ಕುಮಾರ್ ಗೊತ್ತಿಲ್ವಾ? ರಾಜ್ಕುಮಾರ್. ಓ, ಗೊತ್ತು. ಬ್ಯಾರಿಸ್ಟರ್ ರಾಮದಾಸ್ ಅವ್ರ ಫ್ರೆಂಡ್. ಕರೆಕ್ಟ್. ಅವ್ರು ಎಲ್ಲಿದ್ದಾರೆ? ಗೊತ್ತಿಲ್ಲ, ಅವ್ರ ಮನೇಲಿ ಇರ್ಬೋದು. ಇದ್ಯಾರ ಮನೆ? ಇದು ಬ್ಯಾರಿಸ್ಟರ್ ರಾಮದಾಸ್ ಅವ್ರ ಮನೆ. ಬ್ಯಾರಿಸ್ಟರ್ ರಾಮದಾಸ್? ಎಸ್. ನೀವ್ ಹೇಳೋದ್ ಕೇಳ್ತಿದ್ರೆ ನಾನು ಇಲ್ಲಿರ್ತೀನ. ನಾನು ಡೋರ್ ನಂಬರ್ 13 ಮನೇಲಿ ತಿನ್ನೋದು, ಮಲಗೋದು, ಆ ಮನೆ ಎಲೆಕ್ಟ್ರಿಸಿಟಿ ಬಿಲ್, ಫೋನ್ ಬಿಲ್, ವಾಟರ್ ಬಿಲ್, ಮುನ್ಸಿಪಲ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಎಲ್ಲ ಕಟ್ಟಿ ನಾನು ಇಲ್ಲಿರ್ತೀನ. ನೀವು ಬ್ಯಾರಿಸ್ಟರ್ ರಾಮದಾಸ? ಎಸ್ ಮೇಡಮ್, ನಾನು ಇಲ್ಲಿರಲ್ಲ, ಅಲ್ಲಿರ್ತೀನಿ. ಅದು ನನ್ ಮನೆ. ಇದು ರಾಜ್ಕುಮಾರ್ ಮನೆ. ರಾಜ್ಕುಮಾರ್ ಏನಿವೆ, ಅವರು ನೆನ್ನೆ ರಾತ್ರಿ ನಮ್ಮ ಮನೆಗೆ ಬಂದು ಕೆಲವು ಲಾ ಬುಕ್ಸ್ ತಗೊಂಡೋಗಿದ್ರು. ಇಂಪಾರ್ಟೆಂಟ್ ಕ್ಲೈಂಟ್ಸ್ ಬಂದಿದ್ದಾರೆ. ತಗೊಂಡೋಗ್ಲಾ? ಅರೆ ಲಾ ಬುಕ್ಸ್ ನ ಒಳ್ಳೆ ಲವ್ ಬುಕ್ಸ್ ತರ ಎಲ್ಲಂದ್ರಲ್ಲಿ ಹಾಕಿದ್ದಾರೆ. ಅವ್ರನ್ನ ನೀವು ಬ್ಯಾರಿಸ್ಟರ್ ರಾಮದಾಸ್ ಅನ್ಕೊಂಡ್ಬಿಟ್ಟಿದ್ದೀರಾ. ವಂಡರ್ಫುಲ್, ನೈಸ್ ಟು ಮೀಟ್ ಯು. ರಿಲ್ಯಾಕ್ಸ್. ಆ ಹುಡುಗಿ ಸೆಕ್ರೆಟರಿ ಪೋಸ್ಟ್ಗೋಸ್ಕರ ಬೇರೆ ಕಡೆ ಹೋಗ್ಬೇಕಾಗಿದ್ದವಳು ಇವನ್ ಮನೆಗೆ ಬೈ ಮಿಸ್ಟೇಕ್ ಬಂದ್ಲು. ಅವನು ಅವಳನ್ನ ನೋಡ್ತಿದ್ದಾಗೆ ಅವಳು ಅವನಿಗೆ ಇಷ್ಟ ಆಗ್ಬಿಟ್ಲು. ಲವ್ ಅಟ್ ಫಸ್ಟ್ ಸೈಟ್. ಈ ಕೇಸ್ ಬಗ್ಗೆ ಬರೀ ಬುದ್ಧಿವಂತಿಕೆಯಿಂದಲ್ಲ, ಸ್ವಲ್ಪ ಹೃದಯ ಶ್ರೀಮಂತಿಕೆಯಿಂದನೂ ಯೋಚನೆ ಮಾಡಿ. ಓಕೆ? ಓಕೆ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಇದೇನಿದು, ನಮ್ಮನೆ ಹತ್ರನೇ ಇಲ್ಲ? ಹೌದು ಸರ್, ಬೆಳಿಗ್ಗೆಯಿಂದ ಕ್ಲೈಂಟ್ಸು ಇಲ್ಲ, ಫೋನ್ ಕಾಲ್ಸು ಇಲ್ಲ. ತುಂಬಾ ಬೋರ್ ಆಯ್ತು. ಫ್ರೀ ಆಗಿದ್ನಲ್ಲ ಸರ್, ಅದಕ್ಕೆ ಎಲ್ಲ ನೀಟಾಗಿ ಅರೇಂಜ್ ಮಾಡಿದೆ. ಈ ಮನೆ ನೋಡ್ತಾ ಇದ್ರೆ ಇದು ಬ್ಯಾಚುಲರ್ ಮನೆ ಅಂತಾನೆ ಅನ್ಸಲ್ಲ. ಹೌದು ಸರ್, ನಿಮ್ ಕೋರ್ಟ್ ಕೇಸ್ ಏನಾಯ್ತು? ಯಾವ ಕೇಸು? ಅದೇ ಬೆಳಿಗ್ಗೆ ನೀವ್ ಹೇಳ್ತಾ ಇದ್ರಲ್ಲ. ಕರೆಕ್ಟ್. ನನ್ನ ಚರಿಷ್ಮಾಗೆ ನನ್ನ ಕ್ಲೈಂಟ್ಗೆ ಡಿಗ್ರಿ ಸಿಕ್ಬಿಡ್ತು. ಡಿಗ್ರಿ ಸಿಕ್ಬಿಡ್ತು. ಆಮೇಲೆ ನನ್ನ ವಾದ ವಿವಾದಗಳೆಲ್ಲ ಕೇಳ್ಬಿಟ್ಟು ಯಾರು ಆ ಸರ್ಕಾರಿ ಪಡೆದ ವಕೀಲ ಇರ್ತಾರಲ್ಲ, ಪಿಪಿ ಅವ್ರ ಹಂಗೆ ತಣ್ಣಗಾಗ್ಬಿಟ್ರು. ಆಮೇಲೆ ಹೇಳಿದ್ರು, ಏನಯ್ಯ ಹೀಗ್ ವಾದ ಮಾಡ್ತೀಯಾ, ನನ್ ಚೇರ್ ನಿನಗೆ ಬಿಟ್ಕೊಟ್ಬಿಡ್ತೀನಿ, ಬಂದ್ ಕುತ್ಕೊಂಡ್ಬಿಡು ಅಂದ್ರು. ನಾನ್ ಹೇಳ್ದೆ, ಸಾರ್ ಜೂನಿಯರ್ ಸಾರ್, ನನ್ ಕಾಲ ಯಾಕೆ ಸರ್ ಹೇಳಿತೀರಾ ಅಂದೆ. ಅದಿರ್ಲಿ, ಬೆಳಿಗ್ಗೆ ನಿಮ್ಮ ಹತ್ರ ನನ್ನ ಫ್ರೆಂಡ್ ಕೇಸ್ ಬಗ್ಗೆ ಹೇಳಿದ್ನಲ್ಲ, ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದೀರಾ?
ಆ ಕೇಸ್ ಬಗ್ಗೆ ನನ್ನ ಮನಸ್ಸು ಬುದ್ಧಿ ಎರಡರಿಂದನೂ ತುಂಬಾ ಯೋಚನೆ ಮಾಡಿದೀನಿ ಸರ್. ತುಂಬಾ ಪ್ರಾಬ್ಲಮ್ ಇದೆ ಸರ್. ಆ ಹುಡುಗಿ ಫ್ರಾಡ್ ಕೇಸ್ ಹಾಕ್ಬೋದು. ಪಾಪ ನಿಮ್ ಫ್ರೆಂಡ್ ರಾಜ್ಕುಮಾರ್ಗೆ ತಪ್ಪಿಸ್ಕೊಳ್ಳಕ್ಕೆ ಚಾನ್ಸೇ ಇಲ್ಲ ಸರ್. ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ವಾ? ಕೋರ್ಟ್ ಅಲ್ಲಂತೂ ಇಲ್ಲ. ಔಟ್ ಆಫ್ ಕೋರ್ಟ್ ಸೆಟಲ್ ಮಾಡ್ಕೊಳಕ್ ಒಂದ್ ದಾರಿ ಇದೆ ಸರ್. ಔಟ್ ಆಫ್ ಕೋರ್ಟ್ ಸೆಟಲ್ ಮಾಡ್ಕೊಳ್ಳೋದಕ್ಕೆ ದಾರಿ ಯಾವುದು? ನೋಡಿ, ನಿಜ ಹೇಳೋರ್ನ ಕಂಡ್ರೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ. ಇರೋ ವಿಷಯನ ಮುಚ್ಚಿಡದೆ ನೇರವಾಗಿ ಹೇಳೋದಕ್ಕೆ ಹೇಳಿ ನಿಮ್ ಫ್ರೆಂಡ್ಗೆ. ಯಾವ ಪ್ರಾಬ್ಲಮೂ ಇರಲ್ಲ. ಇಲ್ಲ, ಪ್ರಾಬ್ಲಮ್ ಇರೋದೇ ಅಲ್ಲಿ. ಅವನಿಗೆ ಅವಳ ಹತ್ರ ಏನು ಮಾತಾಡಕ್ ಆಗ್ತಾ ಇಲ್ಲ. ಯಾಕೆ? ಅವ್ನ್ ಮೂಗನಾ? ಮೂಗ ಅಲ್ಲ, ಅವನಿಗೆ ಅವಳ ಹತ್ರ ಮಾತಾಡೋ ಧೈರ್ಯ ಇಲ್ಲ. ಓ, ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ, ಕನ್ಫೆಷನ್ ಲೆಟರ್ ಬರ್ಕೊಡಕ್ ಹೇಳಿ. ಈ ಕೆಲ್ಸನ ನೀವೇ ನಿಮ್ ಫ್ರೆಂಡ್ ಪರವಾಗಿ ಮಾಡ್ಬೋದು. ಒಳ್ಳೆ ಐಡಿಯಾ, ಒಳ್ಳೆ ಐಡಿಯಾ. ಬನ್ನಿ, ನಾನೇ ಬರೀತೀನಿ. ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ಕಮ್, ಪ್ಲೀಸ್ ಕಮ್, ಪ್ಲೀಸ್ ಕಮ್. ಹೇಳಿ ಸರ್. ಬರ್ಕೊಳ್ಳಿ. ಮಿಸ್ ಪ್ರಿಯಾ. ಇಲ್ಲ, ಆ ಹುಡುಗಿ ಹೆಸರು ಪ್ರಿಯಾ ಅಂತ. ನಾನ್ ನಿಮ್ಮನ್ನ ಮೊದಲನೇ ಸಲ ನೋಡಿದಾಗ ನಿಮ್ಮ ನೋಟಕ್ಕೆ ನನ್ನ ಮನಸ್ಸನ್ನೇ ಕೊಟ್ಬಿಟ್ಟೆ. ನೀವು ನನ್ನ ಹತ್ರ ಬಂದಿದ್ದು ಕೆಲಸದೊಳಾಗೋ ಅಥವಾ ಬ್ಯಾರಿಸ್ಟರ್ ಸೆಕ್ರೆಟರಿ ಆಗೋ ಗೊತ್ತಿಲ್ಲದೆ ನಿಮ್ಮನ್ನ ನಾನು ಕೆಲ್ಸಕ್ಕೆ ಇಟ್ಕೊಂಡೆ. ಆಮೇಲೆ ನಂಗೆ ನಿಜ ಗೊತ್ತಾಯ್ತು. ಅದನ್ನ ನಿಮ್ಮ ಹತ್ರ ಹೇಳಕ್ ನಂಗೆ ಸ್ವಲ್ಪ ಭಯ ಆಯ್ತು. ಯಾಕಂದ್ರೆ ಎಲ್ಲದು ಗೊತ್ತಾದ್ರೆ ನೀವು ನನ್ನಿಂದ ದೂರ ಆಗ್ಬಿಡ್ತೀರೋ ಅಂತ ಅದನ್ನ ಮುಚ್ಚಿಟ್ಬಿಟ್ಟೆ. ನಿಮ್ಮನ್ನ ನೋಡಿದ್ಮೇಲೆ ಲವ್ ಅಟ್ ಫಸ್ಟ್ ಸೈಟ್ ಆಯ್ತು. ಒಂದ್ ವೇಳೆ ನಾನು ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಸರ್, ಯೋರ್ಸ್ ರಾಜ್ಕುಮಾರ್ ಅಂತ ಹಾಕ್ಲಾ? ಬರ್ದ್ಬಿಡಿ, ರಾಜ್ಕುಮಾರ್ ಅಂತಾನೆ ಬರೀರಿ. ಈಗ ಈ ಲೆಟರ್ ನೋಡಿದ್ಮೇಲೆ ಆ ಹುಡುಗಿ ಬೇಜಾರ್ ಮಾಡ್ಕೊಂಡು ಕೆಲ್ಸ ಬಿಟ್ಟು ಹೊಟ್ಟೋಗ್ತಾಳ, ಇಲ್ಲ ಆ ರಾಜ್ಕುಮಾರ್ನೇ ಇಷ್ಟಪಟ್ಟು ಅವನ್ ಜೊತೆ ಅವನ ಶ್ರೀಮತಿ ಆಗಿರೋದಕ್ಕೆ ಇಷ್ಟಪಡ್ತಾಳ? ಒಂದ್ ವೇಳೆ ರಿಸೈನ್ ಮಾಡೋ ಹಾಗಿದ್ರೆ ಇವತ್ ಬೆಳಗ್ಗೆ ಬ್ಯಾರಿಸ್ಟರ್ ರಾಮದಾಸ್ ಬುಕ್ಸ್ ತಗೊಳಕ್ ಬಂದಾಗ್ಲೇ ಹೋಗ್ತಿದ್ದೆ. ಇಲ್ಲಿ ಕೂತ್ಕೊಂಡು ರಾಜ್ಕುಮಾರ್ಗೆ ಲವ್ ಲೆಟರ್ ಬರೀತಿರ್ಲಿಲ್ಲ. ಅಂದ್ರೆ ನಿಮ್ಗೆಲ್ಲ ವಿಷಯ ಗೊತ್ತಾಗ್ಬಿಟ್ಟಿದೆ. ಅಂದ್ರೆ ನನ್ನ ಮದುವೆ ಆಗಕ್ಕೆ ಯಾವ ಅಭ್ಯಂತರನೂ ಇಲ್ಲ. ಏ ಯು ನಾಟಿ